ಕಾಶಪ್ಪನವರು ಕಾಶಪ್ಪನವರು ಅನ್ನ ತಿನ್ಬೇಕಾಗಿತ್ತು ಬಾಯಿಂದ ಹೊಲಸು ತಿಂದಾರ. ಹೊಲಸು ಅಂದ್ರ ಏನಪ್ಪಾ ಅಂತಂದ್ರ ಅವ್ರು ಊಟನೇ ಮಾಡಂಗಿಲ್ಲ. ಅವ್ರು ಎಲ್ಲಿ ಹೋಗ್ತಾರ ಅಲ್ಲಿ ಎಲ್ಲ ಹೊಲಸು ತಿಂತಿರ್ತಾರ. ಅಂದ್ರೆ ಈ ಹೊರಗೆ ತಿರ್ಗಾಡ್ತಾವಲ್ಲ ಹಂದಿ, ಆ ಹಂದಿಗೆ ಇವನಿಗೆ ಸಮ ಮಾಡ್ಬೇಕಾಗ್ಯದ ಈಗ. ಅಂತ ಪರಿಸ್ಥಿತಿ ಬಂದದ. ಏನಾರೇ ಮಾತಾಡ್ಬೇಕು ಅಂತಂದ್ರ ಯಾರ್ಯಾರು ಹೊಲಸು ಹೊಲಿಗೇರಿ ಅನ್ನುವಂತ ಪದ ಬಳಸ್ತಿರಲ್ಲ, ಇವತ್ತಿನಿಂದ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಆ ಹಂದಿಗೆ ಸಮಾನ. ನಾನು ಪ್ರಪ್ರಥಮವಾಗಿ ಆ ಸಚಿವ ಸ್ಥಾನಕ್ಕೆ ಗೌರವ ಕೊಡ್ತೀನಿ, ಮಾತ್ರ ನಿನಗೆ ಕೊಡಂಗಿಲ್ಲ ನಾನು. ಯಾಕಂದ್ರೆ ನೀನೊಬ್ಬ ಚಿಲ್ರೆ. ನಿನ್ನ ಬಾಯಿ ಚಟಕ ನೀ ಏನ್ ಬೇಕಾದ್ರೂ ಮಾತಾಡಕ್ ಸಾಧ್ಯ ಇದೆ. ಈಗನು ಫೋನ್ ಮಾಡಿದ್ದೆ ನಾನು, ಈಗ ಜಸ್ಟ್ 5 ನಿಮಿಷದ ಫೋನ್ ಮಾಡಿದ್ದೆ. ಏನ್ ಮಾಡ್ರಿ, ಏನ್ ಮಾಡ್ಬೇಕು ಹೇಳ್ರಿ ಅಂತ ಕೇಳ್ತಿ. ಏನ್ ಮಾಡೋದ್ ತೋರಿಸ್ಕೊಡ್ತೀನಿ ನಿನಗ ಏನ್ ಮಾಡೋದ್ ತೋರಿಸ್ಕೊಡ್ತೀನಿ. ನೀನು ಅಸೆಂಬ್ಲಿಗರ ಇರೋ, ನೀ CM ಅವ್ರ ಮನಿ ಮಗಲರ ಇರೋ, ಈ ರಾಜ್ಯದೊಳಗ ಯಾವುದೇ ಸಮಾಜಕ್ಕೆ ಅನ್ಯಾಯ ಆದ್ರೂ ಕೂಡ ಭೀಮರಾವ್ ಸೇನೆ ಹೋರಾಟ ಮಾಡಕ್ ಸಿದ್ಧ ಅದ. ಬರೀ ದಲಿತರಿಗೆ ಮಾತ್ರ ಅಲ್ಲ, ನೀನು ಪ್ರಜಾಪ್ರಭುತ್ವದೊಳಗ ಜನರಿಂದ ಆಯ್ಕೆಯಾಗಿ ಈ ರಾಜ್ಯದ ಸೇವೆ ಮಾಡಕ್ ನಿನಗ ಜನ ಕಳಿಸ್ಯಾರ ವಿಧಾನಸೌಧಕ್ಕ. ಅದನ್ನು ಬಿಟ್ಟು ಹೊಲಸು ಹೊಲಿಗೆರೆ ಅನ್ನೋದು, ಯಾರೋ ಇನ್ನೊಂದ್ ಜಾತಿಗೆ ಬೈಯೋದು, ಅದನ್ನ ಬಿಟ್ಟು ಬಿಡ್ಬೇಕು. ಅದು ಬಿಡ್ತಿ. ನಿಮ್ ಸಮಾಜದವ್ರೆ ಮೃತ್ಯುಂಜಯ ಸ್ವಾಮಿಗಳು ಸುಧಾ ನೀ ಗೌರವದಿಂದ ನಡ್ಕೊಳ್ಳಲಾಗಿ, ನಿನ್ನ ಸಮಾಜದವ್ರೆ ನೀನು ಹೊರಗಡೆ ಬರಕ್ ಬಿಡಂಗಿಲ್ಲ ಈಗ. ಅದನ್ನ ಮೊದಲು ಅರ್ಥ ಮಾಡ್ಕೋ. ನೀನು ಏನು ಮಂತ್ರಿ ಆದ್ಕೊಳ್ಳೆ ನೀನೇನ್ ದೊಡ್ಡ ಶಾಣೆ ಆದಂಗ ಅನ್ಕೊಂಡ್ಬಿಟ್ಟಿದೀನಿ ನೀನು. ಮೃತ್ಯುಂಜಯ ಸ್ವಾಮಿಗಳಿಂದ ನಾವು ದಲಿತ ಸಂಘರ್ಷ ಸಮಿತಿಯವರು ಇದಾರ, ಮತ್ತೆ ನಮ್ಮ ಭೀಮರಾವ್ ಸೇನೆನೂ ಇದ, ಸುಮಾರು ಸಂಘಟನೆಗಳಿದಾವ್. ನಿನ್ನಂಗ ಹರಕ ಬೈದಿಂದ ಯಾರು ಮಾತಾಡಿಲ್ಲ. ಮತ್ತೆ ಹೇಳ್ತಿ ನಾನು ಬಸವಣ್ಣನವರ ತತ್ವ ಸಿದ್ಧಾಂತದವ್ರು ಇದೀವಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ತತ್ವ ಸಿದ್ಧಾಂತ ಅದ ನಮ್ಮ ಹತ್ರ ಅಂತ ನೀನ್ ಹೇಳ್ತಿ. ನಿನ್ನ ಯೋಗ್ಯತೆಗೆ ನೀನ್ ಎಷ್ಟು ಶಿಕ್ಷಣವಂತಿದೀಯ, ನೀನ್ ಎಷ್ಟು ನಾಲೆಜ್ ಅದ ಅನ್ನೋದು ನನಗೆ ಅವತ್ತೇ ಗೊತ್ತಾಗ್ಯದ. ರಾಜ್ಯಪಾಲ ಭವನದೊಳಗೆ ನಿನ್ ಕನ್ನಡ ಸರಿಯಾಗಿ ಓದ್ಲಾಕ್ ಬಂದಿಲ್ಲ. ನೀನ್ ಹಣೆ ಬರಕ ಅವರು DK ಶಿವಕುಮಾರ್ ನಿಮ್ ತಂದಿ ಋಣಕ್ ಕೊಟ್ಟರು, ಎದಕ್ ಕೊಟ್ಟರು ಗೊತ್ತಿಲ್ಲ. ನೀನೇನು ಸುಟಿಗೇಸ್ ಕೊಟ್ಟಿವೋ, ನಿನಗ್ ಮಂತ್ರಿ ಮಾಡ್ಲೇಬಾರ್ದು. ನೀನೊಬ್ಬ ಆಂಧ್ರ ನಾಯಕ ಮಂತ್ರಿ. ನಿನ್ನ ಜೀವನದೊಳಗೆ ನೀನು ಉದ್ಧಾರ ಆಗಂಗಿಲ್ಲ. ನೀನ್ ಇಮಿಡಿಯೇಟ್ಲಿ, ಈಗಾಗಲೇ ನಾನು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನ ಬಗ್ಗೆ ಪೂರಾ ಪ್ರಚಾರ ಆಗ್ಯದ. ಈಗ ಮತ್ತ ಇಲ್ಲಿ ಜಿಲ್ಲೆ ಒಳಗೆ ತಾಲೂಕಿನೊಳಗೆ ಪ್ರಚಾರ ಹೋರಾಟ ಮಾಡ್ಲಾಗತ್ತೀವಿ. ನಾಳೆ ಬಿಜಾಪುರದಾಗ ಹೋರಾಟ ಅದ ನಂದು. ಯಾಕಂದ್ರೆ ನೀನ್ ಕ್ಷಮೆ ಕೇಳುವವರೆಗೂ ಮಾತ್ರ ನಾ ಮಾತ್ರ ನಿಲ್ಲಂಗಿಲ್ಲ. ಇದು ಭೀಮರಾವ್ ಸೇನೆ ರಾಜ್ಯಾಧ್ಯಕ್ಷ ಮಾತಾಡ್ತಾರೆ. ನೀ ಏನಾರೇ ನಿನ್ನ ಲೀಗಲಿ ಏನಾರೇ ಕೇಸ್ ಮಾಡೋದಿತ್ತು, ಏನಾರೇ ಕಾನೂನು ಹೋರಾಟ ಮಾಡೋದಿತ್ತು, ನೀನು ಬಾ, ನಾನು ಬರ್ತೀನಿ. ಓಪನ್ ಚಾಲೆಂಜ್ ಹಾಕ್ಲತ್ತೀನಿ ನಾನು. ಅಟ್ರಾಸಿಟಿ ದೌರ್ಜನ್ಯ ಅಡಿಯೊಳಗೆ ನಿನಗೆ ನಾನು ಕೇಸ್ ಮಾಡ್ತೀನಿ. ನೀ ಕ್ಷಮೆ ಕೇಳಿಲ್ಲ ನಾ ಕೇಸ್ ಮಾಡೇ ತೀರ್ತೀನಿ. ಮಾಡ್ಲಿಲ್ಲ ಅಂದ್ರೆ ಬಿಟ್ಟೆ ಮಾತಲ್ಲ. ನೀನೇನ್ ಬೇಕಾದ್ ಮಾಡು, ನನ್ ಮೇಲೆ ಎಷ್ಟು ಕೇಸ್ ಹಾಕೋ. ಆದ್ರೆ ನನಗೂ ಕಾನೂನು ಅದ, ನಿನಗೂ ಕಾನೂನು ಅದ. ಆದ್ರೆ ಕಾನೂನ ಬಿಟ್ಟು ನಾನು ಎಲ್ಲಿ ನಿನ್ ಮಾತಾಡತ್ತಿಲ್ಲ. ನಾನು ನಿನ್ನ ಸಮಾಜಕ್ಕೆ ಬೈತಾ ಇಲ್ಲ, ಬೇರೆ ಸಮಾಜಕ್ಕೆ ಬೈತಿಲ್ಲ. ಒನ್ಲಿ ನನ್ನ ಹೋರಾಟ ಇರೋದು ವಿಜಯಾನಂದ ಕಾಶಪ್ಪನವ್ರ ವಿರುದ್ಧ. ನನಗೆ ಪಂಚಮಸಾಲಿ ಸಮಾಜನೂ ನನಗೆ ಬೇಕು, ಇನ್ನಿತರ ಸಮಾಜನೂ ನನಗೆ ಬೇಕು. ಆ ಸಮಾಜದ ವಿರುದ್ಧ ನಂದು ದ್ವೇಷ ಇಲ್ಲ. ವಿಜಯಾನಂದ ಕಾಶಪ್ಪ ಅನ್ನುವಂತ ನಾಲಾಯಕ ಮಂತ್ರಿ ವಿರುದ್ಧ ನನ್ನ ಘೋಷಣೆ ಅದ. ವಿಜಯಾನಂದ ಕಾಶಪ್ಪನ ವಿರುದ್ಧ ನನ್ನ ಹೋರಾಟ ಅದ. ನೀ ಎಲ್ಲಿವರೆಗೆ ನೀನು ಕ್ಷಮೆ ಕೇಳಂಗಿಲ್ಲ ಅಲ್ಲಿವರೆಗೆ ನಾನು ಹೋರಾಟ ನಿರಂತರವಾಗಿರ್ತದ. ಮತ್ತ ಇದೇ ಒಂದು 2-3 ದಿನದೊಳಗಡೆ ನೀನು ಬಹಿರಂಗವಾಗಿ ಕ್ಷಮೆ ಕೇಳಿಲ್ಲ ಅಂದ್ರ ನಾನು ಭೀಮರಾವ್ ಸೇನೆ ವತಿಯಿಂದ ಗರ್ ಚಲೋ ಅನ್ನುವಂತ ಕಾರ್ಯಕ್ರಮ ನಾನು ಹಮ್ಮಿಕೊಳ್ತಾ ಇದ್ದೀನಿ. ಇಡೀ ರಾಜ್ಯದಿಂದ ಅತ್ಯಂತ ನನ್ನ ಕಾರ್ಯಕರ್ತರು ಮತ್ತು ದಲಿತ ಸಮಾಜದವರು ಕೂಡ ನಿನ್ನ ಮನೆಗೆ ಮುತ್ತಿಗೆ ಹಾಕ್ತಾರ. ಎಷ್ಟು ಬೇಕು ಅಷ್ಟು ಸಾಧ್ಯ ಆದ್ರೆ ನೀನು ನಿನ್ನ ಮಾನ ಮರ್ಯಾದೆ ಮತ್ತು ನಿನ್ನ ಘನತೆ ಗೌರವಕ್ಕೆ ಧಕ್ಕೆ ಆಗದಂಗೆ ನಾನು ನನ್ನ ಬಾಯಿ ತಪ್ಪೇನಿಂದ ನಾನು ಅಂದಿರುತ್ತೇನೆ ಅಂತೇಳಿ ಕ್ಷಮೆ ಯಾಚಿಸಿದ್ರೆ ಮಾತ್ರ ನಿನಗೆಲ್ಲಾ ಸಮಾಜ ನಿನಗ ಮಾನ್ಯ ಮಾಡಕ್ ಬಿಡತ್ತದ. ಅದನ್ನ ಬಿಟ್ಟು ನೀನ್ ಏನಾರೇ ನಿನ್ನ ಅದ್ಯಾವ್ದು ಇಲ್ಕಲ್ ತಾಲೂಕದ ಅಟ್ಟೆ ಇರಬಹುದು, ನಿಂದು ದಬ್ಬಾಳಿಕೆ ದೌರ್ಜನ್ಯ ಅವೆಲ್ಲ ನಮ್ಮಲ್ಲಿ ನಡೆಯಲ್ಲ. ವಿಜಯಾನಂದ ಕಾಶ್ಯಪ್ನವ್ರೆ, ನೀನೇನಾದ್ರು ನಿನ್ನ ಊರಾಗ ಇಟ್ಕೋ, ನಮ್ಮ ಊರಾಗೆಲ್ಲ ಇಟ್ಕೊಳಕ್ ಬರಬೇಡ. ಈ ರಾಜ್ಯದಾಗ ಎಲ್ಲಿ ಇಟ್ಕೊಳಕ್ ಹೋಗ್ಬೇಡ. ಇನ್ನು ಮುಂದೆ ನೀನು ರಾಜ್ಯದೊಳಗೆ ಎಲ್ಲರೂ ಪ್ರವಾಸ ಮಾಡ್ಬೇಕಾದ್ರೆ ತುಂಬಾ ಕಷ್ಟದ ವಿಷಯ ಅದ. ನೀನು ಹೊಲಸು ಹೊಲಿಗೆರೆ ಅಂದದ್ದು ಪ್ರಾಮಾಣಿಕವಾಗಿ ನೀನ್ ಅಂದಿ, ನಾನ್ ಕಡಿ ಬಾಯಿಂದ ತಪ್ಪಾಗಿದ್ರಿ ನಾನು ಕ್ಷಮೆ ಕೇಳ್ತೀನಿ ಅಂತಂದ್ರೆ ನಿನಗೂ ಮರ್ಯಾದೆ ಒಳಗೆ ನಾವು ಮರ್ಯಾದೆ ಇರ್ತೀವಿ. ಅದನ್ನ ಬಿಟ್ಟು ನಾ ಏನು ಅಂದೇ ಇಲ್ಲ, ನಾನು ಏನು ಬಿಟ್ಟೇ ಇಲ್ಲ ಅನ್ನುವಂತ ಮಾತು ಮೊದಲ ತೆಗೆದು ಹಾಕಬೇಕು. ಒಂದ್ ವೇಳೆ ತೆಗೆದು ಹಾಕದೆ ಹೋದ್ರೆ ನೀನ್ ಎಲ್ಲಿ ಬರ್ತಿ ಅಲ್ಲಿ ನಿನಗ್ ಮೋತಿಗೆ ಮಸಿ ಹಚ್ತೀವಿ. ನಿನಗೆ ಎಲ್ಲಿ ಪ್ರಚಾರಕ್ಕೆ ನಮ್ಮ ಕರ್ನಾಟಕ ರಾಜ್ಯದೊಳಗೆ ನೀನು ಬರಕ್ಕೆ ಅವಕಾಶ ಕೊಡಲ್ಲ. ಯಾರಿಗೆ ಬೇಕಾದ್ ಮಾಡ್ಲಿ. ಯಾಕಂದ್ರೆ ಒಂದು ಸಮಾಜಕ್ಕೆ, ನಮ್ಮ ಸಮಾಜಕ್ಕೆ ಮಾತಾಡೋದು ನನಗೆ ನೋವಾಗ್ಯದ. ನಿನ್ನ ಸಮಾಜಕ್ಕೆ ನಾನು ಬೈದಿನೇನು? ನಾವೇನ್ರಿ ನಿಮ್ ಸಮಾಜಕ್ಕೆ ಬೈದಿವೇನು? ನಾನು ಏನೋ ಅಂದಿಲ್ಲ. ಒಂದು ಸಮಾಜಕ್ಕೆ ನಿಂದನೆ ಮಾಡಿ ನೀನೇನಾರ ನಿಚಿಂತಿ ಮುಕ್ಕೋತಿದ್ದೆ ಅಂದ್ರೆ ಅದು ನಿನ್ ಬಿಡಲ್ಲ. ನಿನಗೆ ಇನ್ನು ಮುಂದೆ ಕಾಟ ಶುರು ಆಯ್ತು.
ಅದಕ್ಕ ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ವಿಷಯ ಕುರಿತು ಗಂಭೀರವಾಗಿ ಚರ್ಚೆ ಮಾಡಬೇಕು.